ನಮಗೊಂದು ಕಲ್ಪನೆ ಇತ್ತು. ನಮ್ಮ ಕಾರ್ಕಳದಲ್ಲಿ ಈವರೆಗೆ ಏನಿಲ್ವ ಅಂತ ಹೊಸತನ್ನು ತಂದು ಜನರಿಗೆ ಪರಿಚಯಿಸಬೇಕು. ಜೋಡ್ ರಸ್ತೆ ಮತ್ತು ಕಾರ್ಕಳದ ತಾಲೂಕು ಮಟ್ಟದಲ್ಲಿಯೇ ಎಲ್ಲಿಯೂ ಕೂಡ ಶೋರೂಮಿನ ವ್ಯವಸ್ಥೆಗಳಿಲ್ಲ. ಒಂದೇ ಸೂರಿನಡಿಯಲ್ಲಿ ಜನತೆಗೆ ಲಭ್ಯವಾಗಬೇಕು ಅನ್ನುವಂತಹ ಉದ್ದೇಶದಿಂದ ಈ ಒಂದು ವ್ಯವಸ್ಥೆಯನ್ನ ಕಾರ್ಕಳಕ್ಕೆ ತಂದಿದ್ದೇವೆ. ನಮ್ಗೆಲ್ರಿಗೂ ಬಾರಿ ಶುಭ ಸುದ್ದಿ ಇದು. ಯಾಕಂತ ಹೇಳಿದ್ರೆ ಉತ್ತಮ ಗುಣಮಟ್ಟದ ಸ್ಪರ್ಧಾತ್ಮಕ ಬೆಲೆಯಲ್ಲಿ ಜನರಿಗೆ ಪ್ರಯೋಜನ ಆಗಬೇಕು, ಜನರಿಗೆ ಈ ಎಲ್ಲ ಆಧುನಿಕ ಸಲಕರಣೆಗಳು ಜನರಿಗೆ ಸಿಗ್ಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಸಾಧಾರಣ ಒಂದು 100 ಕಾರ್ ನಿಲ್ಲುವಷ್ಟು ಪಾರ್ಕಿಂಗ್ ವ್ಯವಸ್ಥೆ, ಒಂದು 200 ಟೂ ವೀಲರ್ ನಿಲ್ಲುವಷ್ಟು ಪಾರ್ಕಿಂಗ್ ವ್ಯವಸ್ಥೆ ಉಂಟು. ಇಷ್ಟು ದೊಡ್ಡ ವ್ಯವಸ್ಥೆ ಕಾರ್ಕಳದಲ್ಲಿ ಎಲ್ಲಿಯೂ ಇಲ್ಲ. ಎಲ್ರಿಗೂ ನಮಸ್ಕಾರ. ಎನ್ಪಿ ಗ್ರೂಪ್ ಸಂಸ್ಥೆಯಿಂದ ಈಗಾಗಲೇ ಹೊಸದಾಗಿ ಪ್ರಾರಂಭಗೊಂಡಿರುವ ಎನ್ಪಿ ಎಲೆಕ್ಟ್ರಾನಿಕ್ಸ್ ಅಂಡ್ ಫರ್ನಿಚರ್ಸ್ ಇದರ ಉದ್ಘಾಟನಾ ಕಾರ್ಯಕ್ರಮವನ್ನ ನಾವು ಇದೇ ಬರುವ ಶುಕ್ರವಾರ 14ನೇ ತಾರೀಕಿನಂದು ಇಟ್ಕೊಂಡಿದ್ದೇವೆ. ಇದರ ಪ್ರಯುಕ್ತ ನಾವೊಂದು ಪತ್ರಿಕಾಗೋಷ್ಠಿಯನ್ನ ಕರೆದಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೂ ಹಾಗೂ ದೃಶ್ಯ ಮಾಧ್ಯಮದವರಿಗೂ ಎಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನ ಬಯಸುತ್ತೇನೆ. ಹಾಗೆಯೇ ಈ ಒಂದು ಪತ್ರಿಕಾಗೋಷ್ಠಿಯನ್ನ ನಡೆಸಲಿಕ್ಕಿರುವಂತ ಅಧ್ಯಕ್ಷರು ರಾಜಪುರ ಸಾರಸ್ವತ ಕ್ರೆಡಿಟ್ ಕೋಪರೇಟಿವ್ ಸೊಸೈಟಿ ಜೋಡ್ ರಸ್ತೆ ಇದರ ಅಧ್ಯಕ್ಷರಾದಂತ ಶ್ರೀ ರವೀಂದ್ರ ಪ್ರಭು ಕಡಾರಿ ಇದ್ದಾರೆ. ಅವರನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಪ್ರೀತಿಪೂರ್ವಕ ಸ್ವಾಗತವನ್ನ ಬಯಸ್ತಿದ್ದೇನೆ ಸರ್. ಅದೇ ರೀತಿಯಾಗಿ ರಾಜ್ಯಾಧ್ಯಕ್ಷರು ಫೆಡರೇಷನ್ ಆಫ್ ಕರ್ನಾಟಕ ರಾಜ್ಯ ಕ್ವಾರಿ ಅಂಡ್ ಕ್ರಷರ್ಸ್ ಅಸೋಸಿಯೇಷನ್ ರಿಜಿಸ್ಟರ್ ಇದರ ರಾಜ್ಯಾಧ್ಯಕ್ಷರು ಶ್ರೀ ಡಾಕ್ಟರ್ ರವೀಂದ್ರ ಶೆಟ್ಟಿ ಬಜಗೋಳಿ ಇವರಿದ್ದಾರೆ. ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನ ಬಯಸ್ತಿದ್ದೇನೆ ಸರ್. ಹಾಗೆಯೇ ಕಾರ್ಲ ಇವೆಂಟ್ ನ ಅವಿನಾಶ್ ಶೆಟ್ಟಿ ಇದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನ ಬಯಸ್ತಿದ್ದೇನೆ. ಹಾಗೆಯೇ ಈ ಒಂದು ಎನ್ಪಿ ಎಲೆಕ್ಟ್ರಾನಿಕ್ ಅಂಡ್ ಫರ್ನಿಚರ್ ಸಂಸ್ಥೆಯ ಮಾಲಕರು, ಅದೇ ರೀತಿಯಾಗಿ ಎನ್ಪಿ ಗ್ರೂಪ್ಸ್ ನ ಸಂಸ್ಥೆಯ ಮಾಲಕರಾಗಿರುವಂತ ನಮ್ಮ ಶ್ರೀ ವಾಸುದೇವ್ ಭಟ್ ಸರ್ ಅವರಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕ ಸ್ವಾಗತವನ್ನ ಬಯಸ್ತಿದ್ದೇನೆ. ಹಾಗೆಯೇ ಇಲ್ಲಿ ಕಾರ್ಯಕ್ರಮದಲ್ಲಿರುವಂತಹ ಎಲ್ಲರಿಗೂ ಒಂದೇ ಮಾತಿನಲ್ಲಿ ಸ್ವಾಗತವನ್ನ ಬಯಸ್ತಿದ್ದೇನೆ. ಮಾಧ್ಯಮ ಮಿತ್ರರೆಲ್ಲರಿಗೂ ನಮಸ್ಕಾರ. ನಾವು ಎನ್ ಪಿ ಗ್ರೂಪ್ಸ್ ಅಂತ ಹೇಳಿ ಸಾಧಾರಣ ಒಂದು 12 ವರ್ಷಗಳ ಹಿಂದೆ ಒಂದು ಕಂಪನಿಯನ್ನ ನಿರ್ಮಾಣ ಮಾಡಿ ಅದರಲ್ಲಿ ಹಲವಾರು ಸಂಸ್ಥೆಗಳನ್ನ ಹುಟ್ಟುಹಾಕಿದ್ದೇವೆ. ಜನರ ಸತತ ಬೆಂಬಲ ಇದೆಲ್ಲರ ಪರಿಣಾಮದಿಂದಾಗಿ ಇವತ್ತು ಎನ್ ಪಿ ಗ್ರೂಪ್ಸ್ ನಲ್ಲಿ 13 ಕಂಪನಿಗಳು ಇವತ್ತಿಗೆ ತಲೆ ಎತ್ತಿವೆ. ಇದು 13ನೆಯ ನಮ್ಮ ವೆಂಚರ್ ಆಗಿ ಎನ್ ಪಿ ಎಲೆಕ್ಟ್ರಾನಿಕ್ಸ್ ಮತ್ತೆ ಫರ್ನಿಚರ್ ನ ನಾಡ್ದು 14ನೇ ತಾರೀಕು ಉದ್ಘಾಟನೆ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದೇವೆ. ಮುಖ್ಯವಾಗಿ ವಿಶೇಷ ಏನು ಅಂತ ಹೇಳಿದ್ರೆ ಜೋಡ್ ರಸ್ತೆ ಮತ್ತು ಕಾರ್ಕಳದ ತಾಲೂಕು ಮಟ್ಟದಲ್ಲಿಯೇ ಎಲ್ಲಿಯೂ ಕೂಡ ಶೋರೂಮಿನ ವ್ಯವಸ್ಥೆಗಳಿಲ್ಲ. ಹಾಗಾಗಿ ಒಂದೇ ಸೂರಿನಡಿಯಲ್ಲಿ ಎಲ್ಲ ಪರಿಕರಗಳು, ಗೃಹೋಪಯೋಗಿ ವಸ್ತುಗಳು ಮತ್ತು ಎಲೆಕ್ಟ್ರಾನಿಕ್ಸ್, ಅದೇ ರೀತಿ ಫರ್ನಿಚರ್ಗಳು ಇದೆಲ್ಲವೂ ಕೂಡ ಒಂದೇ ಸೂರಿನಡಿಯಲ್ಲಿ ಜನತೆಗೆ ಲಭ್ಯವಾಗಬೇಕು ಅನ್ನುವಂತಹ ಉದ್ದೇಶದಿಂದ ಈ ಒಂದು ವ್ಯವಸ್ಥೆಯನ್ನ ಕಾರ್ಕಳಕ್ಕೆ ತಂದಿದ್ದೇವೆ. ಪತ್ರಿಕಾ ಮಾಧ್ಯಮ ಹಾಗೂ ಜನರು ಎಲ್ಲರ ಸಪೋರ್ಟ್ ನಮಗೆ ಖಂಡಿತವಾಗಿಯೂ ಬೇಕು. ನಾಡ್ದು 14ನೇ ತಾರೀಕು 10:30 ಗಂಟೆಗೆ ಈ ಬಿಲ್ಡಿಂಗ್ ಇದರ ಉದ್ಘಾಟನೆ ಆಗ್ತಾ ಇದೆ. ಆ ಉದ್ಘಾಟನೆಗೆ ಗಣ್ಯರೆಲ್ಲರೂ ಆಗಮಿಸಲಿದ್ದಾರೆ. ಹಾಗೆ 10:30ಯಿಂದ ಮೊದಲುಗೊಂಡು 11 ಗಂಟೆಗೆ ಸಭಾ ಕಾರ್ಯಕ್ರಮದಲ್ಲಿ ಗಣ್ಯರೆಲ್ಲರೂ ಭಾಗವಹಿಸಲಿದ್ದಾರೆ. ಮತ್ತೆ ಮಧ್ಯಾಹ್ನದವರೆಗಿನ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಇಷ್ಟರವರೆಗೆ ಯಾವ ಎಲ್ಲ ನಾವು ವೆಂಚರ್ಸ್ ಗಳನ್ನ ಪ್ರಾರಂಭ ಮಾಡಿದ್ದೇವೆ ಎಲ್ಲರೂ ನಮಗೆ ಸಹಕಾರಿಯಾಗಿ ನಮ್ಮ ಒಟ್ಟಿಗೆ ನಿಂತು ಎಲ್ಲರೂ ಕೂಡ ಕೈ ಜೋಡಿಸಿದ್ದೀರಿ. ಹಾಗೆ ಈ ಒಂದು ನಮ್ಮ ಘಟಕಕ್ಕೂ ಕೂಡ ಎಲ್ಲರೂ ಕೈ ಜೋಡಿಸಬೇಕು, ನಮ್ಮೊಟ್ಟಿಗೆ ನಿಂತು ಸಹಕರಿಸಬೇಕು. ಕಾರ್ಕಳದ ಜನತೆಗೆ ಏನೆಲ್ಲ ಬೇಕು ಅದೆಲ್ಲವನ್ನು ಕೂಡ ಒಂದೇ ಸೂರಿನಡಿಯಲ್ಲಿ ನಾವು ಕಲ್ಪಿಸಿದ್ದೇವೆ. ಮುಖ್ಯವಾಗಿ ಕೆಲವೊಂದು ವಿಶೇಷವಾಗಿ ನಾಡ್ದು 14ನೇ ತಾರೀಕು ಉದ್ಘಾಟನೆಯಿಂದ ಹಿಡಿದು 25ನೇ ತಾರೀಕಿನವರೆಗೆ ಕೆಲವೊಂದು ಆಫರ್ಗಳನ್ನೆಲ್ಲ ಇಟ್ಟಿದ್ದೇವೆ. ಹಾಗಾಗಿ ಗಿಫ್ಟ್ ಹ್ಯಾಂಪರ್, ಪ್ರತಿಯೊಂದು ಪರ್ಚೇಸ್ಗೂ ಕೂಡ ಗಿಫ್ಟ್ ಕೂಪನ್ ಅನ್ನ ಕೊಡ್ತೇವೆ. 25ನೇ ತಾರೀಕು ಅದು ಲಕ್ಕಿ ಡ್ರಾ ಮೂಲಕ ಅದನ್ನ ಎತ್ತಿ ಅದಕ್ಕೆ ಗಿಫ್ಟ್ ಅನ್ನ ಕೊಡುವಂತದ್ದು. ಮತ್ತೆ
10,000ದಿಂದ 25,000ದವರೆಗೆ ಒಂದು ಇಂತಿಷ್ಟು ಅಂತ ಹೇಳಿ ಕೊಡುಗೆಗಳನ್ನ ಕೊಡುವಂತದ್ದು. ತದನಂತರದಲ್ಲಿ 25ರಿಂದ 50,000ದವರೆಗೆ 3,500ದವರೆಗೆ ಗಿಫ್ಟ್ ಆಂಪರ್ ಅನ್ನ ಕೊಡ್ಲಿಕ್ಕಿದ್ದೇವೆ. ಹಾಗೆ 50,000ದಿಂದ 75,000ದವರೆಗೆ ಪುನಃ 4,000ದವರೆಗಿನ ಮೌಲ್ಯದ ಪರಿಕರಗಳನ್ನ ಉಡುಗೊರೆಯಾಗಿ ಕೊಡ್ಲಿಕ್ಕಿದ್ದೇವೆ. ತದನಂತರದಲ್ಲಿ 75,000ದಿಂದ ಮೇಲ್ಪಟ್ಟು ಪರ್ಚೇಸ್ ಮಾಡಿದವರಿಗೆ 5,000 ಮೌಲ್ಯದ ವಸ್ತುಗಳನ್ನ ಉಡುಗೊರೆಯಾಗಿ ನೀಡಲಿಕ್ಕಿದ್ದೇವೆ. ಇದೆಲ್ಲರ ಸದುಪಯೋಗ ಎಲ್ಲ ಗ್ರಾಹಕರು ಪಡ್ಕೊಳ್ಬೇಕು, ನಮ್ಮನ್ನು ಕೂಡ ಪ್ರೋತ್ಸಾಹಿಸಬೇಕು. ಎಲ್ಲ ರೀತಿಯಲ್ಲಿಯೂ ಕೂಡ NP ಎಲೆಕ್ಟ್ರಾನಿಕ್ಸ್ ಅಂಡ್ ಫರ್ನಿಚರ್ಸ್ಗೆ ನಿಮ್ಮ ಸಹಕಾರ ನಿತ್ಯದಲ್ಲಿಯೂ ಬೇಕು ಅಂತ ಕೇಳಿಕೊಳ್ತೇನೆ. ನಮಸ್ಕಾರ. ತಮಗೆಲ್ಲರಿಗೂ ನನ್ನ ಹೃದಯ ಸೃಷ್ಟಿ ಅಭಿನಂದನೆಗಳು. ನಮ್ಮ ಜೋಡ ರಸ್ತೆಯಲ್ಲಿ ನಮ್ಮ ರಾಜಾಪುರ ಸಾರ ಸೊಸೈಟಿಯು ಸುಮಾರು 3 ದಶಕಗಳ ಹಿಂದೆ ಪ್ರಾರಂಭಗೊಂಡು ಇದೀಗ ನಮ್ಮ ಕಾರ್ಕಳದ ಹೆಬ್ಬಾಗಿಲಂತೆ ಕರೆಸಿಕೊಳ್ತಿರುವಂತಹ ಜೋಡ ರಸ್ತೆಯಲ್ಲಿ ಹಲವಾರು ಉದ್ಯಮಗಳು ವ್ಯವಹಾರಗಳು ಬಂದಿದೆ. ಅದರ ಮಧ್ಯೆ ನಮಗೂ ಒಂದು ವಾಣಿಜ್ಯ ಸಂಕೀರ್ಣವನ್ನು ನಿರ್ಮಾಣ ಮಾಡುವ ಎಂಬ ವಿಚಾರ ನಮ್ಮಲ್ಲಿ ಬಂದು ಸಾಕಾರಗೊಂಡು ಇದೀಗ ಸಹಕಾರ ಸಿಂಧೂರ ಅಂತ ಹೇಳುವ ಒಂದು ಸಂಕೀರ್ಣ ಇತ್ತೀಚೆಗೆ ತಾನೇ ಲೋಕಾರ್ಪಣೆಗೊಂಡಿದೆ. ನಮಗೊಂದು ಕಲ್ಪನೆ ಇತ್ತು, ನಮ್ಮ ಕಾರ್ಕಳದಲ್ಲಿ ಈವರೆಗೆ ಏನಿಲ್ವ ಅಂತ ಹೊಸತನ್ನು ತಂದು ಜನರಿಗೆ ಪರಿಚಯಿಸಬೇಕು, ಈ ಹೊಸ ಸೌಲಭ್ಯವನ್ನು ಜನರಿಗೆ ಕೊಡಬೇಕು ಅಂತೇಳಿ ಒಂದು ನಮ್ಮ ಮನದಿಚ್ಛೆ ಇತ್ತು. ಅದರಂತೆ ತಮ್ಮೆಲ್ಲರ ಶುಭ ಹಾರೈಕೆ ಹಾಗೂ ದೇವರ ಅನುಗ್ರಹದಿಂದ ನಮ್ಮ ಇಡೀ ಕಟ್ಟಡಕ್ಕೆ ಕೇವಲ 3 ಉದ್ಯಮಗಳು ಬಂದು ನಮ್ಮ ಇಡೀ ಕಟ್ಟಡ ಭರ್ತಿಗೊಂಡಿದೆ. 100ಕ್ಕೆ 100% ಅವರು ಆ ಕಟ್ಟಡವನ್ನು ಬಾಡಿಗೆ ರೂಪದಲ್ಲಿ ಪಡೆದು 3 ಹೊಸ ಉದ್ಯಮ ಕಾರ್ಕಳದ ಇಲ್ಲದು ಪ್ರಾರಂಭಗೊಂಡಿದೆ. ಅದರಲ್ಲಿ ಮುಖ್ಯವಾಗಿ ನಾಳ್ದು 14ನೇ ತಾರೀಕು ಶ್ರೀಯುತ ವಾಸ್ತವಿ ಭಟ್ರವರ ಉತ್ಸಾಹಿ ಉದ್ಯಮಿಗಳು ಹಲವಾರು ಉದ್ಯಮಗಳನ್ನು ನಡೆಸಿ ಅನುಭವ ಪಡೆದವರು, ಇದರಲ್ಲಿ ಕೂಡ ತನ್ನ ಹಿನ್ನೆಲೆ ಅನುಭವವನ್ನು ಹೊಂದಿದವರು. ಆದ್ದರಿಂದ ಅವರ ನೇತೃತ್ವದಲ್ಲಿ NP ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಎಂಬ ಸಂಸ್ಥೆ ಪ್ರಾರಂಭಗೊಳ್ಳಲಿದೆ. ಈ ಸಂಸ್ಥೆಯಲ್ಲಿ ನಮ್ಮ ನಿತ್ಯ ಬಳಕೆಯ ಮನೆಯಲ್ಲಿ ಉಪಯೋಗವಾಗುವಂಥ ಎಲ್ಲ ವಸ್ತುಗಳು ಬಾರಿ ಸ್ಪರ್ಧಾತ್ಮಕ ದರದಲ್ಲಿ ಜನರಿಗೆ ನೀಡುವಂಥ ಒಂದು ಸಂಕಲ್ಪವನ್ನು ಮಾಡಿದ್ದಾರೆ. ಇದರಿಂದ ನಾವು ತುಂಬ ಸಂತೋಷ ಪಡಬೇಕಾದವರು ನಮ್ಮ ಕಾರ್ಕಳದ ಗೃಹಿಣಿಯರು. ಯಾಕೆಂದರೆ ಮನೆಯಲ್ಲಿ ಏನೇನೆಲ್ಲ ಮಿಕ್ಸಿ ಇರ್ಬೋದು, ಫ್ರಿಡ್ಜ್ ಇರ್ಬೋದು, ಅಥವಾ ಟಿವಿಯ ಮೊಬೈಲ್, ಇದೆಲ್ಲ ಮನೆಯೊಳಗಿನ ಅವಶ್ಯಕತೆಗಳನ್ನು ಒಂದೇ ಸೂರಿನಲ್ಲಿ ಪಡೆಯುವಂಥ ಒಂದು ಸುವರ್ಣ ಅವಕಾಶ. ಅದೇ ರೀತಿ ಬಟ್ಟೆ ಬರೆಗಳಿರ್ಬೋದು. ಅದೇ ಕಾರ್ಕಳದಲ್ಲಿ ಈಗ ಬೃಹತ್ತಾಗಿ ವಿಶಾಲ್ ಮಾಲ್ ಎಂಬ ಒಂದು ಸಂಸ್ಥೆ ಇದೆ, ಕಟ್ಟಡದಲ್ಲಿದೆ. ಅದೇ ರೀತಿ ಮನೋರಂಜನೆಗಾಗಿ ಬೇಕಾದರೆ ನಿಮಗೆ ಭಾರತ್ ಸಿನಿಮಾದವರದು ಬಾರಿ ಇಡೀ ರಾಜ್ಯದಲ್ಲೇ ಬಿಡುಗಡೆ ಆಗುವ ಒಂದು ಚಿತ್ರವನ್ನು ಅದೇ ದಿವಸ ನಾವು ಕಾರ್ಕಳದಲ್ಲಿ ನೋಡುವಂಥ ಅವಕಾಶ ಉಂಟು. ಹೀಗೆ ಒಮ್ಮೆ ನೀವು ಆ ಕಟ್ಟಡಕ್ಕೆ ಬಂದರೆ ನಿಮ್ಮೆಲ್ಲರ ಅವಶ್ಯಕತೆಗಳನ್ನು ಪೂರೈಸಿಕೊಂಡು ನೀವು ಹೋಗಬಹುದಂಥ ಒಂದು ಒಳ್ಳೆಯ ಆವರಣ ಸಂಕೀರ್ಣ. ಅದೇ ರೀತಿ ನಮ್ಮ ವಾಸ್ತವ ಭಟ್ರ ನೇತೃತ್ವದಲ್ಲಿ ನಾಳ್ದು ಪ್ರಾರಂಭಗೊಳ್ಳುವಂತಹ ಈ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಬರಬೇಕು, ಪ್ರೋತ್ಸಾಹಿಸಬೇಕು. ನಾವು ಕೂಡ ಬರ್ತೇವೆ, ನಾವು ಕೂಡ ಹೊರಟಿದ್ದೇವೆ. ಅದೇ ರೀತಿ ಮಾಧ್ಯಮ ವರ್ಗದವರ ಬೆಂಬಲ ಕೂಡ ಇದಕ್ಕೆ ನಿರಂತರ ಬೇಕಂತೇಳಿ ನಾನು ವಿನಂತಿಸ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ. ಬಾರಿ ಕಾರ್ಕಳ ನಗರಕ್ಕೆ, ಕಾರ್ಕಳ ನಗರ ಅಂತೇಳಿ ಅಲ್ಲ, ಮೂಡಬಿದ್ರೆ, ಕಾರ್ಕಳ, ಆ ಕಡೆ ಬೆಳ್ತಂಗಡಿ ಮತ್ತು ಹೆಬ್ರಿ ಇಷ್ಟು ಹಣ್ಣು ಒಳಗೊಂಡು ಈ ಒಂದು ನಮ್ಮ ಪರಿಸರಕ್ಕೆ ಒಂದು ಉತ್ತಮ ವ್ಯವಸ್ಥೆ ಈಗ ಕಾರ್ಕಳಕ್ಕೆ ಬಂದಿದೆ. ಈಗ ಆಧುನಿಕ ಯುಗದಲ್ಲಿ ಎಲೆಕ್ಟ್ರಾನಿಕ್ಸ್ ಮತ್ತು ಫರ್ನಿಚರ್ಸ್ ಇದು ಮುಖ್ಯ ಪಾತ್ರವನ್ನು ವಹಿಸ್ತದೆ ನಮ್ಮ ದಿನನಿತ್ಯದ ಜೀವನ ಶೈಲಿಯಲ್ಲಿ. ಇಂಥ ಆಧುನಿಕವಾಗಿ ಇರುವಂಥ ಎಲ್ಲ ವ್ಯವಸ್ಥೆಗಳು ನಮ್ಮ ಈ ಕಾರ್ಕಳದಲ್ಲಿ ಇಲ್ಲ, ಈ ವಠಾರದಲ್ಲಿಲ್ಲ. ಮಂಗಳೂರಲ್ಲಿ ಇರ್ಬೋದು, ಉಡುಪಿಯಲ್ಲಿರ್ಬೋದು, ಆದರೆ ಕಾರ್ಕಳದಲ್ಲಿ ಈ ವಠಾರದಲ್ಲಿಲ್ಲ. ಇಂಥ ಆಧುನಿಕ ವ್ಯವಸ್ಥೆಗಳನ್ನು, ಆಧುನಿಕ ತಂತ್ರಜ್ಞಾನದ ಮುಖಾಂತರ ಬರುವಂಥ ಎಲ್ಲ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ಗಳನ್ನು ಮತ್ತು ಲೇಟೆಸ್ಟ್ ಫರ್ನಿಚರ್ಸ್ಗಳನ್ನು ಕಾರ್ಕಳಕ್ಕೆ ಇಲ್ಲಿಯ ಎಲ್ಲ ಜನರಿಗೆ ಪರಿಚಯಿಸಿ ಒಂದು ಯೋಗ್ಯ ಬೆಲೆಯಲ್ಲಿ ಇದನ್ನು ಕೊಡಬೇಕು, ತನ್ನ ಅನುಭವದೊಂದಿಗೆ ಕಾರ್ಕಳದಲ್ಲಿ ವಿಸ್ತರಿಸಬೇಕು ಅಂತೇಳಿ NP ಗ್ರೂಪ್ಸ್ ಆ್ಯಂಡ್ ಗ್ರೂಪ್ಸ್ನವರು, ನಮ್ಮ ವಾಸ್ತವ ಭಟ್ರವರು ಇದೊಂದು ಮುನ್ನುಡಿಯನ್ನಿಟ್ಟು ಕಾರ್ಕಳಕ್ಕೆ ಪರಿಚಯಿಸ್ತಾ ಇದ್ದಾರೆ. ಅದು ಕೂಡ ಒಂದು ಬೆಳೆಯುತ್ತಿರುವಂಥ ಜೋಡ ರಸ್ತೆ ಆ ಒಂದು ಪೇಟೆಯಲ್ಲಿ ಅಲ್ಲಿ ಎಲ್ಲವೂ ಬೆಳೆದಿದೆ. ಯಾವುದು ಅಲ್ಲಿ ಆ ಪೇಟೆಯಲ್ಲಿ ಹಿಂದೆ ಬೀಳಲಿಲ್ಲ. ರಾಜಪುರ ಸಾರಸ್ವತ ಬ್ಯಾಂಕ್ ಕೂಡ ಅಲ್ಲಿ ಪ್ರಾರಂಭ ಮಾಡಿ ಇವತ್ತು ಒಂದು ರಾಜ್ಯಕ್ಕೆ ಮಾದರಿಯಾಗಿರುವಂಥ ಒಂದು ಠೇವಣಿಯನ್ನು ಪಡೆದು ಲಾಭವನ್ನು ಪಡೆದು ಒಂದು ಸಹಕಾರಿ ಸಂಘ ಹೇಗೆ ಬೇಕು ಅಂತ ಅಲ್ಲಿ ಮಾಡಿದ್ದಾರೆ. ಅವರದ್ದೇ ಒಂದು ಆಲೋಚನೆಯಲ್ಲಿ ಉತ್ತಮ ಒಂದು ಶೈಲಿಯಲ್ಲಿ ಆ ಕಟ್ಟಡವನ್ನು ವಿನ್ಯಾಸಗೊಳಿಸಿ ಸಹಕಾರ ಸಿಂಧೂರ ಅಂತೇಳಿ ಮಾಡಿ ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆನೂ ಬೇಕಾದಷ್ಟು ಉಂಟು. ಜನರಿಗೆ ಎಲ್ಲ ಅಲ್ಲಿ ವ್ಯವಸ್ಥೆಗೆ ಬೇಕಾಗಿರುವಂಥ
ಮೂಲಭೂತ ವ್ಯವಸ್ಥೆಗಳನ್ನು ಒಂದು ಒಳಗೊಂಡಂತ ಒಂದು ಸಂಕೀರ್ಣದಲ್ಲಿ ದೊಡ್ಡ ಒಂದು ಏರಿಯಾದಲ್ಲಿ ಈ ಒಂದು NP ಗ್ರೂಪ್ಸ್ನ ಈ ಒಂದು ಫರ್ನಿಚರ್ಸ್, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಫರ್ನಿಚರ್ಸ್ ಪ್ರಾರಂಭ ಆಗ್ತಾ ಉಂಟು. ನಮ್ಗೆಲ್ರಿಗೂ ಭಾರಿ ಶುಭ ಸುದ್ದಿ ಇದು. ಯಾಕಂತ ಹೇಳಿದ್ರೆ ಉತ್ತಮ ಗುಣಮಟ್ಟದ ಸ್ಪರ್ಧಾತ್ಮಕ ಬೆಲೆಯಲ್ಲಿ, ಅದು ಕೂಡ ಗಿಫ್ಟ್ ವಸ್ತುಗಳನ್ನು ಕೂಡ ಕೊಟ್ಟು ಒಂದು ಜನರಿಗೆ ಪ್ರಯೋಜನ ಆಗಬೇಕು, ಜನರಿಗೆ ಈ ಎಲ್ಲ ಆಧುನಿಕ ಸಲಕರಣೆಗಳು ಜನರಿಗೆ ಸಿಗಬೇಕು ಅಂತೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ನಮ್ಮೆಲ್ಲರ ಸಹಕಾರ ಬೇಕು. ನಾವೆಲ್ಲ ಬಂದು ವಿಸಿಟ್ ಮಾಡಿ ಅಲ್ಲಿ ಏನೇನೆಲ್ಲ ಎಲೆಕ್ಟ್ರಾನಿಕ್ಸ್ ಮತ್ತೆ ಫರ್ನಿಚರ್ಸ್ ಉಂಟು ಅದನ್ನೆಲ್ಲವನ್ನು ನಾವು ನೋಡಿ ನಮಗೆ ಬೇಕಾದನ್ನು ಖರೀದಿ ಮಾಡಿ ಅದಕ್ಕೆ ಪ್ರೋತ್ಸಾಹಿಸಬೇಕು ಅಂತೇಳಿ ನಿಮ್ಮಲ್ಲಿ ನಾನು ವಿಜ್ಞಾಪನೆಯನ್ನು ಮಾಡ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ತೆ. ಪ್ರಥಮವಾಗಿ ನಮ್ಮೆಲ್ಲರ ಪರವಾಗಿ ಹಾಗೂ ನಿಮ್ಮೆಲ್ಲರ ವತಿಯಿಂದ ಇವತ್ತು ವಾಸುದೇವ್ ಭಟ್ರ ಅವರ ಹುಟ್ಟಿದಬ್ಬ, ಅದಕ್ಕೆ ಅವರಿಗೆ ಶುಭಾಶಯವನ್ನು ಕೋರುತ್ತಿದ್ದೇನೆ. ಹಾಗೆ ಚಿಕ್ಕ ವಯಸ್ಸಿನಲ್ಲಿ 12 ಉದ್ಯಮ ಮಾಡಿ ತುಂಬ ಯಶಸ್ಸು ಗಳಿಸಿ ಈಗ ದೊಡ್ಡ ಮಟ್ಟಿನಲ್ಲಿ ಒಂದು 13ನೇ ಉದ್ಯಮ ಮಾಡ್ತಿದ್ದಾರೆ. NP ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಫರ್ನಿಚರ್ಸ್ ಅಂತ ಈ ದೊಡ್ಡ ಶೋರೂಮ್. ಕಾರ್ಕಳದಲ್ಲಿ ಇಷ್ಟು ದೊಡ್ಡ ಶೋರೂಮ್ ಎಲ್ಲಿ ಇರ್ಲಿಕ್ಕಿಲ್ಲ. ಮತ್ತು ನಾವೆಲ್ಲ ಎಲೆಕ್ಟ್ರಾನಿಕ್ಸ್ ಅಲ್ಲಿ ವೆರೈಟಿ ಮತ್ತೆ ಆಫರ್ ಬೇಕಿದ್ರೆ ಉಡುಪಿ, ಮಂಗಳೂರು ಕಡೆ ಹೋಗ್ಬೇಕಿತ್ತು. ಈಗ ಅದನ್ನೆಲ್ಲ ಅವರು ಕಾರ್ಕಳದಲ್ಲೇ ಸಿಗುವಾಗೆ ಮಾಡಿದ್ದಾರೆ. ಅದರ ಜೊತೆ ಅಲ್ಲಿ ಸಾಧಾರಣ ಒಂದು 100 ಕಾರ್ ನಿಲ್ಲುವಷ್ಟು ಪಾರ್ಕಿಂಗ್ ವ್ಯವಸ್ಥೆ, ಒಂದು 200 ಟೂ ವೀಲರ್ ನಿಲ್ಲುವಷ್ಟು ಪಾರ್ಕಿಂಗ್ ವ್ಯವಸ್ಥೆ ಉಂಟು. ಇಷ್ಟು ದೊಡ್ಡ ವ್ಯವಸ್ಥೆ ಕಾರ್ಕಳದಲ್ಲಿ ಎಲ್ಲಿ ಇಲ್ಲ. ಹಾಗೆ ಇದರದೆಲ್ಲ ಪ್ರಯೋಜನ ಎಲ್ಲ ಪಡ್ಕೊಳ್ಬೇಕಂತ ಹೇಳ್ತೇನೆ. ಮತ್ತೆ ಅವರಿಗೊಂದು ಆಸೆ ಏನಂದ್ರೆ ಉದ್ಯಮದಲ್ಲಿ ತಾನು ಬೆಳಿಬೇಕು ಹಾಗೂ ತನ್ನೊಂದಿಗೆ ಕಾರ್ಕಳದವರು ಬೆಳಿಬೇಕಂತ ಆಸೆ ಉಂಟು. ಈಗಾಗಲೇ ತುಂಬಾ ಮಂದಿ ಕೆಲಸ ಕೊಟ್ಟಿದ್ದಾರೆ. ನಾವು ವಸ್ತು ಕೆಲಸ ಶೋರೂಮ್ ಅಲ್ಲಿ ಕೂಡ ಒಂದು 35 ಜನ ಕೆಲಸ ಕೊಟ್ಟಿದ್ದಾರೆ. ಈಗ ಅವರ ಕಾರ್ಯಕ್ರಮ 14 ತಾರೀಕಿಗೆ ಶುಭಾರಂಭಗೊಳ್ಳಲಿದೆ. ಅದರ ವ್ಯವಸ್ಥೆ ಮಾಡ್ಲಿಕ್ಕೆ ನಾನು ಕೂಡ ಈಗ ಒಂದು ಹೊಸ ಉದ್ಯಮ ಸ್ಟಾರ್ಟ್ ಮಾಡಿದ್ದೇನೆ, ಕಾರ್ಕಳ ಇವೆಂಟ್ಸ್ ಅಂತ. ಅದಕ್ಕೆ ಮೊನ್ನೆ ಕರೆದು ಹೇಳಿದ್ರು ಆ ಶುಭಾರಂಭ ಕಾರ್ಯಕ್ರಮ ನೀವು ಮಾಡಬೇಕಂತ. ಇದು ಕೂಡ ನನ್ನ ಒಂದು ಪ್ರಥಮ ಕಾರ್ಯಕ್ರಮ. ಅವರಿಗೆ ಆಸೆ ಅಂದ್ರೆ ಅವರೊಟ್ಟಿಗೆ ಎಲ್ಲರೂ ಬೆಳಿಬೇಕಂತ ಒಂದು ಒಳ್ಳೆ ಆಸೆ ಉಂಟು. ಅದ್ರ ಜೊತೆ ಅವರು 12 ವರ್ಷ ಹಿಂದೆ ಯಾವಾಗ ಉದ್ಯಮ ಆರಂಭ ಮಾಡಿದ್ರು ಆಗ ಅವರ ಜೊತೆಗೆ ಯಾವ ಕೆಲಸಕ್ಕೆ ಒಂದು 5 ಜನಕ್ಕೆ ನಾಡ್ದು ವೇದಿಕೆಯಲ್ಲಿ ಗುರುತಿಸಿ ಸನ್ಮಾನ ಮಾಡ್ಲಿಕ್ಕಿದ್ದಾರೆ. ಯಾಕೆಂದ್ರೆ ಅವರು ಸ್ಟಾರ್ಟಿಗೆ ಒಟ್ಟಿಗೆ ಇದರಿಂದ ಇವತ್ತು ಅವರು ಈ ಮಟ್ಟಕ್ಕೆ ಹೇಳಿದ್ದಾರೆ ಅಂತ ಅವರೇ ಒಂದು ಆಸೆ. ಹಾಗೆ ಈ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ಕಾರ್ಕಳದವರೆಲ್ಲ ಬಂದು, ಪತ್ರಿಕೋದ್ಯಮದವರು ಎಲ್ಲ ಸಹಕರಿಸಿ, ಎಲ್ಲ ಗ್ರಾಹಕರು ಸಹಕರಿಸಿ ಅವರು ಈ NP ಎಲೆಕ್ಟ್ರಾನಿಕ್ಸ್ ಇನ್ನು ಮಂಗಳೂರು, ಉಡುಪಿಯಲ್ಲಿ ಪುರದ ಮಾಡುವಾಗ ಆಗಲಿ ಅಂತ ಹೇಳುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲ ಸಹಕಾರವನ್ನು ಕೋರುತ್ತಿದ್ದೇನೆ. ಥ್ಯಾಂಕ್ ಯು. ಎಲೆಕ್ಟ್ರಾನಿಕ್ಸ್ ಮತ್ತೆ ಕೆಳಗೆ ಡಿಜಿಟಲ್ಸ್ ಕೆಳಗೆ ನಮ್ಮ ಹಡಿಯಲ್ಲಿ ಉಂಟು. ಅದರಲ್ಲಿ ಟಿವಿ, ಲ್ಯಾಪ್ಟಾಪ್, ಕ್ಯಾಮರಾ ಮತ್ತೆ ಉಳಿದದ್ದೆಲ್ಲ ಮೊಬೈಲ್ಗಳು ಇಂಥದ್ದೆಲ್ಲ ಡಿಜಿಟಲ್ಸ್, LED ಕೆಳಗಡೆ, ಮೇಲೆ ಅಪ್ಲಯನ್ಸಸ್ ಮತ್ತೆ ಫರ್ನಿಚರ್ಸ್ ಇದೆಲ್ಲ ಮೇಲೆ ನಮ್ಮ ಹಡಿಯಲ್ಲಿ. ಅಧ್ಯಕ್ಷರ ಸಹಕಾರ ನಮಗೆ ಮೊದಲಿನಿಂದ ಉಂಟು. ಚಿಲ್ ಸ್ಟೇಷನ್ ಓಪನ್ ಆಗಿಂದ ನಾನಿದ್ದೇನೆ ಅಂತೇಳಿ ಅವರ ಸಹಕಾರ ಇದೆ. ಇದರಲ್ಲಿ ಕೂಡ ನಿಮ್ಮೆಲ್ಲರ ಸಹಕಾರ ಬೇಕು ನಮಗೆ. ನಾಡದ ಕಾರ್ಯಕ್ರಮಕ್ಕೆ ಎಲ್ಲರೂ ಬರಬೇಕು. ಇಲ್ಲ, ಆನ್ಲೈನಿನ ಆಕ್ಚುಲಿ ಹೇಳಬೇಕು ಅಂತಂದ್ರೆ ಆನ್ಲೈನ್ ಅಲ್ಲಿ ಬರುವ ಪ್ರಾಡಕ್ಟ್ಗಳೇ ಬೇರೆ, ನಮ್ಮ ಮಾರ್ಕೆಟಿಗೆ ಬರುವಂತಹ ಪ್ರಾಡಕ್ಟ್ಗಳಿಗೂ ತುಂಬಾ ವ್ಯತ್ಯಾಸ ಇದೆ. ಮತ್ತೆ ಈ ವಾರಂಟಿಯಲ್ಲಿ ಆಗ್ಲಿ, ವಾರಂಟಿಯನ್ನ ಯಾವ ಕಂಪನಿಗಳು ನಿಮ್ಗೆ ಪ್ರೊವೈಡ್ ಮಾಡುವುದಿಲ್ಲ. ಅದಕ್ಕೆ ನಾವೇ ಓನ್ ರಿಸ್ಕ್ ಆಗಿ ಆನ್ಲೈನ್ ಮಾಡ್ಬೇಕಷ್ಟೇ ಬಿಟ್ರೆ. ಮತ್ತೆ ವಾರಂಟಿ ಇದ್ರೂ ಕೂಡ ನಾವು ರಿಜಿಸ್ಟರ್ ಮಾಡಿತ್ತು ಅಂತ ಆದ್ರೆ ಮಾತ್ರ ಮ್ಯಾಕ್ಸಿಮಮ್ 1 ಇಯರ್ ಕೊಡ್ತಾರೆ. ನಮ್ದು 3 ಇಯರ್ಸ್ 5 ಇಯರ್ಸ್ ಈ ಸಮಯದ ಎಷ್ಟು ವಾರಂಟಿ ಅಧಿಕವಾಗಿ ಕೊಡ್ಲಿಕ್ಕೆ ಉಂಟು, ಯಾವ ಐಟಮ್ ಸರ್ವಿಸ್ ಒಳ್ಳೇದುಂಟು, ಇದನ್ನೇ ನಾವಿಲ್ಲಿ ಸೇಲ್ ಮಾಡುವಂತ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಯಾಕಂದ್ರೆ ಗ್ರಾಹಕರಿಗೆ ನಾಡ್ದು ಆ ಸಮಸ್ಯೆಗಳು ಬರಬಾರದು ಅಂತ ಹೇಳಿ. ಮತ್ತೆ ಕಾರ್ಕಳದ ಸರೌಂಡಿಂಗ್ ಏನಿದೆ, ಒಂದು 5 ಕಿಲೋಮೀಟರ್ ಸರೌಂಡಿಂಗ್ ಅಲ್ಲಿ ಡೆಲಿವರಿ ಫ್ರೀ ಇದೆ. ನಮ್ದು ಯಾವ ಚಾರ್ಜ್ ಇಲ್ಲ, ಡೆಲಿವರಿ ಎಲ್ಲ ಫ್ರೀ ಆಗಿ ಕೊಡ್ತೇವೆ. 15ನೇ ತಾರೀಕಿಗೆ ಉದ್ಘಾಟನೆಗೊಳ್ಳಲಿರುವಂತಹ ನಮ್ಮ NP ಗ್ರೂಪ್ಸ್ನ NP ಎಲೆಕ್ಟ್ರಾನಿಕ್ ಆ್ಯಂಡ್ ಫರ್ನಿಚರ್ಸ್ ಇದರ ಪತ್ರಿಕಾಗೋಷ್ಠಿಯಲ್ಲಿ ಪಾಲ್ಗೊಂಡು ಸವಿಸ್ತಾರ ಮಾಹಿತಿಯನ್ನ ನೀಡಿದಂತ ರವೀಂದ್ರ ಶೆಟ್ಟಿ ಬಜಗೋಳಿ ಅವರು, ಹಾಗೇನೆ ನಮ್ಮ ರವೀಂದ್ರ ಪ್ರಭು ಕಡಾರಿ ಸರ್ ಅವರು, ಹಾಗೇನೆ ಅವಿನಾಶ್ ಜಿ ಶೆಟ್ಟಿ ಅವರು, ಹಾಗೇನೆ ನಮ್ಮ ಮಾಲಕರಾದ ವಾಸುದೇವ್ ಭಟ್ರ ಅವರಿಗೆ ಎಲ್ಲರ ಪರವಾಗಿ ಧನ್ಯವಾದವನ್ನ ಬಯಸ್ತಾ ಇದ್ದೇನೆ. ಹಾಗೇನೆ ಈ ಒಂದು ಕಾರ್ಯಕ್ರಮದಲ್ಲಿ ನಮಗಾಗಿ ಸಮಯವನ್ನ ಮೀಸಲಿಟ್ಟು ಈ ಒಂದು ಕಾರ್ಯಕ್ರಮದ ಪ್ರಚಾರಕ್ಕೆ ಹೆಚ್ಚು ಸ್ಫೂರ್ತಿಯನ್ನ ನೀಡಲಿಕ್ಕಿರುವಂತ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೂ ಹಾಗೂ ದೃಶ್ಯ ಮಾಧ್ಯಮದವರಿಗೂ ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ಎಲ್ಲರ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದವನ್ನ ಬಯಸ್ತೇನೆ.